ಒಂದಾನೊಂದು ಕಾಲದಲ್ಲಿ ಗಂಗೆ ಮತ್ತು ಗೌರಿಯು ಜಗಳವಾಡುತ್ತಿದ್ದರು. ನಾ ಮೇಲು ನಾ ಕೀಳು ಎಂಬ ಜಗಳವಾಡುತ್ತಿದ್ದರು. ಶಿವನು ಬಂದನು. ಶಿವನ ಹತ್ತಿರ ಹೋಗಿ ನಮ್ಮಿಬ್ಬರಲ್ಲಿ ಯಾರು ಮೇಲು ಯಾರು ಕೀಳು ಎಂದು ಕೇಳಿದರು. ಶಿವನ ಉತ್ತರ ಹೀಗಿತ್ತು. ಶಿವನು ಮನಸ್ಸಿನಲ್ಲಿ ನಗುತ್ತಾ ನಿಮ್ಮಿಬ್ಬರಲ್ಲಿ ಯಾರೂ ಕಡಿಮೆ ಇಲ್ಲ ಎಂದು ತಿಳಿಸಿದ. ಗಂಗೆ ಗೌರಿಯರು ಶಿವನ ಮಾತಿಗೆ ಮನಸ್ಸು ಕೊಡದೆ ಮತ್ತೆ ಜಗಳವಾಡುತ್ತಾ ಇದ್ದಾಗ ನಾರದರು ಬಂದರು. ಮಹಾಮಾತೆಯರೇ, ನೀವಿಬ್ಬರು ಭೂಲೋಕಕ್ಕೆ ಹೋಗಿ ನಿಮ್ಮ ಪ್ರಭಾವವನ್ನು ಜನಸಾಮಾನ್ಯರ ಮೇಲೆ ತೋರಿಸಿ ಯಾರು ಹೆಚ್ಚಿನ ಕೀರ್ತಿ, ಮನ್ನಣೆ, ಪೂಜೆ, ಪುನಸ್ಕಾರಗಳನ್ನು ಪಡೆದುಕೊಂಡು ಬರುತ್ತೀರೋ ಅವರೇ ಮೇಲು ಎಂದು ಹೇಳಿದರು. ನಂತರ ಕರ್ನಾಟಕದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಬ್ರಹ್ಮಗಿರಿ ಎಂಬ ಪುಣ್ಯಭೂಮಿಯಲ್ಲಿ ನೆಲೆಸಿದರು. ಗಂಗೆ ಗೌರಿಯರು ಇದೇ ನಮಗೆ ಸರಿಯಾದ ಸ್ಥಳವೆಂದು ಅಲ್ಲಿಯ ರಾಜ ಸೋಮಶೇಖರ ಕನಸಿನಲ್ಲಿ ಬಂದು ಈ ಪಟ್ಟಣದಲ್ಲಿಯೇ ನೆಲೆಸಿ ಶಿಲೆಯಾಗಿ ಭೂಮಿಯಿಂದ ಒಡೆದು ಮೂಡಿ ಗೌರಿಯೇ ಈಗಿನ ಸೋಮಕೇಶ್ವರಿ ಆದಳು. ಗಂಗೆಯೇ ಕೋಟೆ ಮಾರಮ್ಮನಾದಳು. ಅಮ್ಮನವ್ರ ಬಗ್ಗೆ ಇತಿಹಾಸ. ಇದು ಚೋಳರ ಕಾಲದ್ದು ದೇವಸ್ಥಾನ. 1000 ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ. ಇದು ಉದ್ಭವ ಆಗಿರೋದು ದೇವ್ರು ಲಕ್ಷ್ಮೀ ನರಸಿಂಹ ದೇವರು ಅಂತ ಉದ್ಭವ ಆಗಿದೆ ಕೆಳಗಡೆ. ಅದನ್ನ ಲಕ್ಷ್ಮೀ ಪಾರ್ವತಿ ಸ್ವರೂಪದಲ್ಲಿ ತಾಯಿ ನೆಲೆಯಾಗಿ ನಿಂತಿದ್ದಾಳೆ. ಕೈಯಲ್ಲಿ ಡಮರುಗ, ತ್ರಿಶೂಲ, ಅಭಯದಲ್ಲಿ ಕಮಲ ಇಟ್ಟುಕೊಂಡು ಲಕ್ಷ್ಮೀ ಪಾರ್ವತಿ ಸ್ವರೂಪದಲ್ಲಿ ಇದ್ದಾಳೆ. ಸೋಮನಾಯಕ ಎಂಬ ಪಾಳೆಗಾರ ಈ ದೇವಸ್ಥಾನ ಕಟ್ಟಿಸಿದ್ದು. ಆಮೇಲೆ ಆಳ್ಕೋಟೆ ಮಾರಮ್ಮ ಇದ್ದಾಳೆ. ವ್ಯಾಸರಾಜ ಪ್ರತಿಷ್ಠಾಪನೆ ಆಂಜನೇಯ ಸ್ವಾಮಿ ಇದ್ದಾಳೆ. ಇಲ್ಲಿ 5 ದೇವಸ್ಥಾನ ಇದೆ. 5 ದಿಕ್ಕಿಗೂ 5 ದೇವಸ್ಥಾನ ಇದೆ. ಅಲ್ಲಿ ಕೋಟೆ ಇದೆ. ಕೋಟೆಯ ಒಳಗೆ ಹೋದ್ರೆ ನಿಮಗೆ ಕೋಟೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಹಳೆಯ ಕಾಲದಲ್ಲೂ 1000 ವರ್ಷ ಇತಿಹಾಸ, ಚೋಳರ ಕಾಲದ್ದು. ತುಂಬಾ ಅದ್ಭುತವಾದ ಶಕ್ತಿಯಾದಂಥ ದೇವಸ್ಥಾನ. ಮಾಘ ಮಾಸದಲ್ಲಿ 10 ದಿನ ಜಾತ್ರೆ ನಡೆಯುತ್ತೆ. ಅದರಲ್ಲಿ 3 ದಿನ ಮಡೆ, ತಂಬಿಟಾರ್ತಿ, 2ನೇ ದಿನ ಕೊಂಡ, 14 ಪೂಜೆ ಕೊಂಡ ಆಯ್ತಾರೆ ಮಧ್ಯಾಹ್ನದ ಹೊತ್ತು. ಆಮೇಲೆ ಭಾನುವಾರ 3ನೇ ದಿನಕ್ಕೆ ರಥೋತ್ಸವ ನಡೆಯುತ್ತೆ ಮಧ್ಯಾಹ್ನ 2:30ಗೆ. ಈ ಒಂದು ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ಇದನ್ನೆಲ್ಲ ಕನಸಿನಲ್ಲಿ ಕಂಡ ರಾಜನು ಮಹಾಮಾತೆಯರಿಗೆ ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡಿ ಪ್ರತಿನಿತ್ಯ ಪೂಜೆ, ಸಂಧ್ಯಾ ವಂದನೆಗಳನ್ನು ಮಾಡಿ ಸೇವೆ ಸಲ್ಲಿಸುತ್ತಿದ್ದನು. ಹೀಗೆ ಕೆಲವು ದಿನಗಳು ಕಳೆದವು. ಶ್ರೀ ಗುರುಭ್ಯೋ ನಮಃ. ಓಂ ಪಾನ್ ತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗಮಾದ್ಯದ್ಗಡ ಕುಂಭೋಚ್ಛಾದ್ರಿ ವಿಪಾಟನಾದಿಕಬಡು ಪ್ರತ್ಯೇಕ ವಜ್ರಾಯಿತಾಹ ಶ್ರೀಮತ್ ಕಂಠೀರ ವಾಸ್ಯ ಪ್ರತತ ಸುನಕರಾಧಾರಿತಾರಾತಿ ದೂರ ಪ್ರಧ್ವಸ್ತದ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾ ಪೂರಿಭಾಗೈ. ಇದು ಶ್ರೀ ಭಾರತೀಯ ರಮಣಕ್ಕೆ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರೇರಣೆ, ಶ್ರೀ ಲಕ್ಷ್ಮೀ ವೆಂಕಟೇಶ ಪ್ರೀತ್ಯರ್ಥ ಶ್ರೀ ಭಾರತೀಯ ರಮಣಕ್ಕೆ ಪ್ರಾಣ ದೇವರು. ಈ ದೇವರು ವ್ಯಾಸರಾಯರಿಂದ ಪ್ರತಿಷ್ಠಾಪನೆಗೊಂಡಿದೆ. ಇದು ಸುಮಾರು 500 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡಿದೆ. ಇದು ಚಿನ್ಯ ಗ್ರಾಮ, ಅಂದರೆ ಸೋಮನಹಳ್ಳಿ. ಇದು ನಾಗಮಂಗಲ ತಾಲೂಕಿನಲ್ಲಿ ಬರುತ್ತದೆ, ಮಂಡ್ಯ ಜಿಲ್ಲೆ. ಶ್ರೀ ಭಾರತೀಯ ರಮಣಕ್ಕೆ ಪ್ರಾಣದೇವರು ತನ್ನ ಕೈಗಳಲ್ಲಿ ಮಾವಿನ ಗೊಂಚಲುಗಳನ್ನು ಇಟ್ಟುಕೊಂಡಿದೆ, ಹಾಗೂ ಒಂದು ಪುಷ್ಪವನ್ನು. ಈ ಪುಷ್ಪ ಭೀಮಸೇನನಿಂದ ಗೊಂಡಿದೆ. ವಾಯುಪುತ್ರರಾದ ಶ್ರೀ ಭಾರತೀಯ ಪ್ರಾಣದೇವರು ಮತ್ತು ಭೀಮದೇವರ ಅವತಾರವನ್ನು ಈ ಭೂಮಿನಲ್ಲಿ ತೋರಿಸಲಾಗಿದೆ. ಇದು ದಕ್ಷಿಣಾಭಿಮುಖವಾಗಿದೆ. ಲಂಕೆಗೆ ಹೋಗುತ್ತಿರುವ ಹನುಮಂತ ದೇವರನ್ನು ತೋರಿಸಲಾಗಿದೆ. ರಾಜನಿಗೆ ಮಕ್ಕಳಾಗಲಿಲ್ಲ ಎಂಬ ಕೊರಗು ಇತ್ತು. ತಮ್ಮ ಕುಲ ದೇವತೆಯಾದ ಸೋಮಕೇಶ್ವರಿಯನ್ನು ಪ್ರಾರ್ಥಿಸಿ ಮಕ್ಕಳ ಭಾಗ್ಯವಾಗುವಂತೆ ವರ ಪಡೆದು ಕೆಲವು ದಿನಗಳ ನಂತರ ಆ ಸೋಮಕೇಶ್ವರ ರಾಜನಿಗೆ ಒಂದು ಹೆಣ್ಣು ಮಗು ಜನಿಸಿತು. ಸೋಮಕೇಶ್ವರಿ ವರದಿಂದ ಹುಟ್ಟಿದ ಮಗು. ಆದುದರಿಂದ ಆ ಮಗುವಿಗೆ ಸೌಮ್ಯನಾಯಕಿ
ಎಂದು ನಾಮಕರಣ ಮಾಡಿದರು. ಇದನ್ನೆಲ್ಲ ನೋಡುತ್ತಾ ಕೋಟೆ ಮಾರಮ್ಮ ಮನಸ್ಸಿನಲ್ಲೇ ತಳಮಳಿಸಿ ಕುದಿಯುತ್ತಾ ಇದ್ದಳು. ಆ ರಾಜನ ಮಂತ್ರಿಯಾಗಿದ್ದ ಕುಲಶೇಖರ ದಾಸ್ ಎಂಬುವರ, ನಿನಗೆ ಮಕ್ಕಳಿಲ್ಲ, ನೀನು ನನ್ನನ್ನು ಆರಾಧಿಸಿ ನನ್ನ ಇಚ್ಛೆಯಂತೆ ನಡೆದರೆ ನಿನಗೆ ಬಹಳ ಶೂರಧೀರ ಪ್ರಖ್ಯಾತವಂತನಾಗಿ ಮೆರೆಯುವ ಮಗನನ್ನು ಕೊಡುತ್ತೇನೆ ಎಂದು ಅದೃಶ್ಯಳಾದಳು. ಆಗ ಮಂತ್ರಿಯು ಮಾರನೇ ದಿನವೇ ಕೋಟೆ ಮಾರಮ್ಮನ ಪೂಜೆ ಸೇವೆಯನ್ನು ಮಾಡಿ ಅವಳಿಂದ ವರ ಪಡೆದು ಅನೇಕ ತಿಂಗಳಾದ ಮೇಲೆ ಒಬ್ಬ ಸುಂದರವಾದ ಗಂಡು ಮಗನನ್ನು ಪಡೆದನು. ಈ ಮಗು ಕೋಟೆ ಮಾರಮ್ಮನ ವರದಿಂದ ಹುಟ್ಟಿರುವುದರಿಂದ ಈ ಮಗುವಿಗೆ ಗಂಗಾದಾಸ್ ಎಂದು ನಾಮಕರಣ ಮಾಡಿದರು. ಸೌಮ್ಯನಾಯಕಿ ಮತ್ತು ಗಂಗಾದಾಸ್ ಇಬ್ಬರು ಅಣ್ಣ ತಂಗಿಯರಂತೆ ಒಬ್ಬರನ್ನೊಬ್ಬರು ಬಿಟ್ಟಿರದೆ ಆಟಪಾಠಗಳನ್ನು ಆಡುತ್ತಾ ಕಾಲ ಕಳೆಯುತ್ತಿದ್ದರು. ಇದನ್ನು ತಿಳಿದ ಗಂಗೆ ಗೌರಿಯರು ತಾವು ಕೈಲಾಸದಿಂದ ಭೂಲೋಕಕ್ಕೆ ಬಂದದ್ದನ್ನು ನೆನಪಿಸಿಕೊಂಡು ಮತ್ತೆ ದ್ವೇಷವನ್ನು ಕಾರುತ್ತಾ ತಮ್ಮ ವರದಿಂದ ಹುಟ್ಟಿದ ಮಕ್ಕಳ ಆತ್ಮವನ್ನು ಸೇರಿ ಅವರಿಬ್ಬರಲ್ಲಿ ವೈರತ್ವವನ್ನು ಉಂಟು ಮಾಡಿದರು. ಆ ರಾಜನ ಮಗಳು ಕಂಡರೆ ಮಂತ್ರಿಯ ಮಗನಿಗೆ ಆಗುತ್ತಿರಲಿಲ್ಲ, ಮಂತ್ರಿಯ ಮಗನನ್ನು ಕಂಡರೆ ರಾಜನ ಮಗಳಿಗೆ ಆಗುತ್ತಿರಲಿಲ್ಲ. ಇವರಿಬ್ಬರಲ್ಲೂ ದ್ವೇಷ, ಅಸೂಯೆ ಉಂಟಾಗುವಂತೆ ದೇವತೆಗಳೇ ಮಾಡಿದ್ದರು. ಕೋಟೆ ಮಾರಮ್ಮನಿಗೆ ಆಳ್ಕೋಟೆ ಮಾರಮ್ಮ ಹೆಸರು ಬರಲು ಕಾರಣ ಹಾಗೂ ಕೋಟೆ ಮಾರಮ್ಮ ಹೇಗೆ ನೆಲೆ ನಿಂತಳು ಎಂದು ತಿಳಿಯಲು ಪಾರ್ಟ್ 2 ಎಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.